ಇದಕ್ಕೆ ಯಾವುದಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೆ ಅದು ಸರ್ಕಾರ ತಾನೆ. ಪಾರ್ಕಿಂಗ್ ಆಗಿರಲಿ, ಪೊಲೀಸ್ ಆಗಿರಲಿ, DC ಆಗಿರಲಿ, SP ಆಗಿರಲಿ, ಎಲ್ಲ ಸರ್ಕಾರಗಳು ಮಾಡ್ತಾವ್ರಿ. ಅದು ಯಾಕೆ ಹಂಗೆ ನೀವು ಅದನ್ನ ಪ್ರಶ್ನೆಗಳು ಕೇಳ್ತೀರಿ? ನೋಡ್ರಿ, ದೇರ್ ಇಸ್ ಅ ವೇ ಫಾರ್ ಎವ್ರಿಥಿಂಗ್. ದೇರ್ ಇಸ್ ಅ ವೇ. ನೀವು ಈ ತರನೇ ಪ್ರಶ್ನೆ ಕೇಳಿದ್ರೆ ನಾವು ಇದೇ ತರ ನನ್ನ ಕಡೆ ಅಂತ ಇದೇ ತರ ಉತ್ತರ ಸಿಗುತ್ತೆ, ಬೇರೆ ಏನು ಸಿಗುತ್ತೆ? ಅಲ್ಲ, ಸಾರ್ವಜನಿಕರಿಗೆ ಯಾಕೆ ತೊಂದರೆ ಆಗ್ಬಾರ್ದು? ಆಗ್ತದೆ. ಕೆಲವು ಟೈಮ್ ಇಂಥ ಸಂದರ್ಭಗಳು ಬಂದಾಗ, ಜಾತ್ರೆಗಳು ಬಂದಾಗ ನಮ್ಮ ದೇಶ ಹಿಂಗೆ ನಡೀತಾನೆ. ಔಟ್ ಆಫ್ ಅವರ್ ಕಂಟ್ರಿ ರನ್ ಫಾರ್ ಎವ್ರಿಥಿಂಗ್. ವಿ ಆರ್ ಓವರ್ ಪಾಪ್ಯುಲೇಟೆಡ್. 1.4 billion ಪಾಪ್ಯುಲೇಷನ್ ಇದ್ದೀವಿ. 20% ಆಫ್ ಪಾಪ್ಯುಲೇಷನ್, ವರ್ಲ್ಡ್ ಪಾಪ್ಯುಲೇಷನ್ ಲಿವಿಂಗ್ ಇನ್ 3% ಆಫ್ ಲ್ಯಾಂಡ್. ಸೊ ನಮ್ಮ ದೇಶದಲ್ಲಿ ಕಾಮನ್ ಇದ್ದೇ ಇದೆ. ಇದೆಲ್ಲರೂ ಸಹಿಸ್ಕೊಳ್ಳೇಬೇಕು. ಏನ್ ಮಾಡಕ್ ಬರಲ್ಲ. ನಾಳೆ ನೀವು ಮದುವೆ ಮಾಡಿದಾಗ ಟ್ರಾಫಿಕ್ ಜಾಮ್ ಆಗಲ್ಲ ಮನೆ ಮುಂದೆ? ಆಗುತ್ತಿಲ್ಲ. ಮತ್ತೆ ಈ ದೇಶ ಹಂಗೆ ಇರೋದು. ಇವಾಗ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ಚರ್ಚೆ ನಡೆದಿದೆ. ನೀರಾವರಿ ಇಲಾಖೆ ವಿಷಯವಾಗಿ ಏನಾದ್ರೂ ಚರ್ಚೆ ಆಗಿದೆ? ಮಹದಾಯಿ ಆಗಿರ್ಬೋದು, ಕೃಷ್ಣಾ ಮಿಲ್ಟನ್. ಅಲ್ರಿ, ಕೇಳ್ಬೇಕು ಯಾರು ಚರ್ಚೆಗೆ? ನಾವು ಚರ್ಚೆಗೆ ಅವಕಾಶ ಕೊಡ್ತಕ್ಕಂಥ ನಾವು 5 ವರ್ಷ ಅವಧಿಯಲ್ಲಿ ಕಳೆದ 2013ರಿಂದ 2018ವರೆಗೆ ಎಷ್ಟು ದಿವಸ ಅಸೆಂಬ್ಲಿ ನಡೆಸಿದ್ವಿ ನಿಮ್ಮ ಮಾಹಿತಿ ಇದೆಯಾ? ಇದೇ ಮಾಹಿತಿ. ಅದೇ ತರ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದಾಗ ಎಷ್ಟು ದಿವಸ ಅಸೆಂಬ್ಲಿ ನಡೆಸಿದ್ರೆ ಮಾಹಿತಿ ಇದೆಯಾ? ಕೇಳ್ಬೇಕು ನೀವು ಅವರಿಗೆ. ಅಸೆಂಬ್ಲಿ ನಡೆಸತಕ್ಕಂಥ ಉದ್ದೇಶ ಏನಿದೆ? ಉದ್ದೇಶ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಬಗೆಹರಿಸಲಿಕ್ಕೆ ಚರ್ಚೆ ಮಾಡಬೇಕು. ಅದಕ್ಕೆ ಅವಕಾಶ ಬರೋ ಪೊಲಿಟಿಕಲ್ ಇಶ್ಯೂಸ್ ತಗೊಂಡು ನಾವೇನ್ ಮಾಡೋಣ?